ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 38ನೇ ವಚನ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದಿಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಕರ್ತನರು ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ಮನವೊಂದಿಸ್ತೇನೆ. ಈ ಹೊಸ ದಿನದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಸದಾ ಸಿದ್ಧವಾಗಿ ಇದ್ದಾರೆ. ಈ ದಿನ ಬದುಕುವ ಹಾಗೆಯೂ ಆತನನ್ನು ಆರಾಧಿಸುವ ಹಾಗೆಯೂ ನಮಗೆ ಆತನು ಮತ್ತೊಂದು ದಿವಸ ಮತ್ತೊಂದು ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಅನುದಿನವೂ ಸಹ ಹೊಸ ಕೃಪೆಯಿಂದಲೇ ನಾವು ಬಾಳಬೇಕಾಗಿದೆ. ಕೆಲವೊಂದು ಸಮಯದಲ್ಲಿ ನೋಡುವುದಾದರೆ, ಪ್ರತಿದಿನವೂ ಒಂದೇ ಆಹಾರವನ್ನು ಸೇವಿಸುವುದಾದರೆ ನಿಮ್ಮ ಶರೀರ ಹೊಂದಾಣಿಕೆ ಆಗಲ್ಪಡ್ತದಾ? ಪ್ರತಿದಿನವೂ ಸಹ ಒಂದೊಂದು ವಿಧವಾದಂಥ ಆಹಾರ, ಒಂದೊಂದು ವಿಧವಾದಂಥ ಬಗೆಯಲ್ಲಿ ನಾವು ಜೀವಿಸುವುದುಂಟು. ಆದರೆ ಕರ್ತನಿಗಾಗಿ ಜೀವಿಸಬೇಕಾದರೆ ಪ್ರತಿದಿನವೂ ಸಹ ನಾವು ಹೊಸ ಕೃಪೆಯನ್ನು ಆತುಕೊಳ್ಳಬೇಕು. ದೇವರ ಕೃಪೆ ಇಲ್ಲದಂತೆ ನಾವು ದೇವರಿಗೆ ಏನನ್ನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಅನುದಿನವೂ ಸಹ ಹೊಸ ಕೃಪೆಯನ್ನು ಕೊಡಲಿಕ್ಕೆ ಯಾವಾಗಲೂ ಸಹ ಸಿದ್ಧವಾಗಿರುತ್ತಾರೆ. ಅವರನ್ನು ಎದುರು ನೋಡಲಿಕ್ಕಾಗಿ ನಿಮ್ಮ ಮನಸ್ಸುಗಳು ಸಿದ್ಧವಾಗಿರಬೇಕು. ಈ ಕಡೇ ದಿನಮಾನಗಳಲ್ಲಿ ನಂಬಿಕೆ ಇಲ್ಲದಂತೆ ಅನೇಕರು ಅಲಿಯುವವರಾಗಿ ಇದ್ದಾರೆ. ಕೆಲವರಿಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ. ಯೇಸುವನ್ನಂದ ನಾವು ಏನನ್ನಾದರೂ ಹೊಂದಿಕೊಳ್ಳಬೇಕು ಅಂತಂದರೆ ಅವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ದೇವರನ್ನು ಮೆಚ್ಚಿಸುವಂಥದ್ದು ಹೇಗೆ ಎಂಬುದಾಗಿ ಕೇಳ್ತೀರಾ? ನಂಬಿಕೆಯಿಂದ. ನಂಬಿಕೆ ಇಲ್ಲದಂತೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ ಎಂಬುದಾಗಿ ಹೇಳಿ ಪರಿಶುದ್ಧವಾದಂಥ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ. ಆದುದರಿಂದ ದೇವರಿಗೆ ನೀವು ನಂಬಿಕೆ ಉಳ್ಳವರಾಗಿ ಜೀವಿಸುವಂಥದ್ದನ್ನು ಅಭ್ಯಾಸ ಮಾಡಿರಿ. ಒಳಗೊಂದು ಹೊರಗೊಂದು ಈ ರೀತಿಯಾದಂಥ ಜೀವಿತವಲ್ಲ. ಕೆಲವರಿಗೆ ನಂಬಿಕೆ ಇದೆ ಎಂಬುದಾಗಿ ಹೇಳಲ್ಪಡ್ತಾರೆ, ಆದರೆ ಆ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸದೇ ಇಲ್ಲ. ಹಾಗಾಗಿ ಕಾರ್ಯರೂಪದಲ್ಲಿ ತೋರಿಸದೇ ಇರುವಂಥ ನಂಬಿಕೆ, ಕ್ರಿಯೆಗಳಿಲ್ಲದೆ ಇರುವಂಥ ನಂಬಿಕೆ, ಅದು ಇದ್ದರೂ ಸಹ ಸತ್ತ ಹಾಗೆ ಎಂಬುದಾಗಿ ಹೇಳಿ ಅಪೊಸ್ತಲನಾದಂಥ ಯಾಕೋಬನು ಹೇಳಲ್ಪಡ್ತಾರೆ. ಆದ ಕಾರಣ ನಿಮಗೆ ನಂಬಿಕೆ ಇದೆಯಾ? ನಂಬಿಕೆ ಇರುವುದಾದರೆ ಸಭೆಗೆ ಹೋಗಿ ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಇತರ ಜನಾಂಗಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅನೇಕ ಜನಗಳು ಯೇಸುವನ್ನು ನಂಬದ ಹಾಗೆ ನಾಶವಾಗ್ತಾ ಇದ್ದಾರೆ, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನಿಮಗೆ ನಂಬಿಕೆ ಇದೆ, ನಾನು ಯೇಸುವಿನ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ ಎಂಬುದಾಗಿ ಹೇಳಿ ಹಾಗೆಯೇ ನೀವು ಇದ್ದ ಸ್ಥಿತಿಯಲ್ಲಿ ಇರುವುದಾದರೆ ನೀವು ನಾಶವಾಗಲ್ಪಡ್ತೀರಿ. ಮಾತ್ರವಲ್ಲದೆ ನಿಮ್ಮ ನಿಮಿತ್ತವಾಗಿ ಇತರರು ಸಹ ನಾಶವಾಗಲ್ಪಡ್ತಾರೆ. ನಿಮ್ಮನ್ನು ಯಾಕೆ ಯೇಸು ಕರ್ತನ ಆರಿಸಿ ತೆಗೆದುಕೊಂಡಿದ್ದಾರೆ ಗೊತ್ತಾ? ನಿಮ್ಮ ಮೂಲಕವಾಗಿ ಆತನ ನಾಮ ಪ್ರಖ್ಯಾತಿಗೊಳ್ಳಬೇಕು. ನಿಮ್ಮ ಸುತ್ತಮುತ್ತಲಿರುವಂಥ ಜನಗಳು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರಗಳು, ಇವರೆಲ್ಲರೂ ಸಹ ಯೇಸುವನ್ನು ಹೊಂದಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನೀವು ನಿಮ್ಮನ್ನು ಆರಿಸಿ ತೆಗೆದುಕೊಂಡಂಥ ಉದ್ದೇಶವನ್ನು ತಿಳಿದುಕೊಳ್ಬೇಕಂದ್ರೆ ಸಭೆಯಾಗಿ ಕೂಡಿ ಬರಬೇಕು. ಸಭೆಯಾಗಿ ಕೂಡಿ ಆರಾಧಿಸುವಾಗ, ಪ್ರಾರ್ಥನೆ ಮಾಡುವಾಗ ಕರ್ತನು ಸೇವಕರ ಮುಖಾಂತರವಾಗಿ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ನೆನಪಿರಲಿ, ಸೇವಕರು ವಾಕ್ಯವನ್ನು ಹಂಚಬಹುದು, ಆದರೆ ನಿಮಗೆ ಮಾತನಾಡುವಂಥವರು ದೇವರ ಆತ್ಮನೇ ಆಗಿರುತ್ತಾನೆ. ಅದಕ್ಕಾಗಿ ನಾವು ಸಭೆಗಳಲ್ಲಿ ಕೂಡಿ ಬರಬೇಕು. ಸಭೆಯಾಗಿ ಕೂಡಿಕೊಳ್ಳುವಂಥದ್ದನ್ನು ಎಂದಿಗೂ ಸಹ ನಾವು ಬಿಟ್ಟು ಬಿಡಬಾರ್ದು. ಹಾಗಾಗಿ ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ನಿಶ್ಚಯವಾಗಿ ನೀವು ಕರ್ತನಲ್ಲಿ ಸಭೆಯಲ್ಲಿ ಕೂಡಿಯೂ ಸಹ ಆತನಿಗಾಗಿ ಜೀವಿಸುವವರಾಗಿರ್ತೀರಿ. ಅದುವೇ ಕರ್ತನಿಗೆ ಇಷ್ಟ. ಆದುದರಿಂದಲೇ ಕರ್ತನ ಹೇಳ್ತಾರೆ, ನನ್ನವನಾಗಿರುವಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ ಹೇಳಿ. ನಂಬಿಕೆ ಇಡಲ್ಪಟ್ಟಂಥವರೇ ನೀತಿವಂತರಾಗಿ ಇದ್ದಾರೆ. ಈ ನೀತಿವಂತರು ಪ್ರಾರ್ಥಿಸ್ತಾರೆ, ಆರಾಧಿಸ್ತಾರೆ, ಸಭೆಯಾಗಿ ಕೂಡಿಕೊಳ್ಳುತ್ತಾರೆ. ಈ ಎಲ್ಲ ಕಾರ್ಯಗಳು ನಿಮ್ಮಲ್ಲಿರುವುದಾದರೆ ನೀವು ಸಭೆಯಾಗಿ ಕೂಡಿಕೊಳ್ಳ್ರಿ. ಕರ್ತನಿಂದ ದೂರವಾಗಿ ಇರಲಿಕ್ಕೆ ಬಯಸಬೇಡ್ರಿ. ಸಂತೋಷವಿದ್ದಂಥ ಸಮಯದಲ್ಲಿ ಮಾತ್ರ ದೇವರನ್ನು ಸ್ತುತಿಸುವಂಥದ್ದು, ಇತರ ಸಮಯದಲ್ಲಿ ದೇವರಿಂದ ದೂರವಾಗುವಂಥದ್ದು ಅದು ನಿಮಗೆ ನಿಜವಾಗಿಯೂ ಆಶೀರ್ವಾದಕರವಾದದ್ದಲ್ಲ. ಎಲ್ಲ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರುವ ಆತನನ್ನು ಹೊಂದಿಕೊಂಡು ನಡೆಯಿರಿ. ಕರ್ತ ನಿಶ್ಚಯವಾಗಿ ನೀವು ಬದುಕುವ ಹಾಗೆಯೂ ಇತರರು ನಿಮ್ಮ ಮುಖಾಂತರವಾಗಿ ಬದುಕುವ ಹಾಗೆ ನಿಮ್ಮನ್ನು ಉಪಯೋಗಿಸುತ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನನ್ನವನಾಗಿರುವಂಥ ನೀತಿವಂತನ ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ ಹೇಳಿದ ಪ್ರಕಾರವಾಗಿ ಈ ಸಹೋದರನ ಮುಟ್ರಿ ಅಪ್ಪ. ಇವನು ನಂಬಿಕೆಯಿಂದ ಬದುಕುವ ಹಾಗೆ, ನಿನ್ನ ಸಭೆಯಲ್ಲಿ ಕೂಡಿಕೊಳ್ಳುವ ಹಾಗೆ, ನಿಮಗಾಗಿ ನಿಮ್ಮ ನಾಮವನ್ನು ಪ್ರಖ್ಯಾತಿಪಡಿಸುವ ಹಾಗೆ ಇವರುಗಳನ್ನು ಉಪಯೋಗಿಸಿ ನಡೆಸಿರಿ. ಇವರ ಜೀವಿತದಲ್ಲಿರುವಂಥ ಎಲ್ಲ ಹೋರಾಟಗಳಿಂದಲೂ ಬಿಡುಗಡೆ ಕೊಟ್ಟು ನಡೆಸಿರಿ. ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.